ಆನ್ ದ ಅದರ್ ಸೈಡ್ ಸಮ್ ಡಾಕ್ಟರ್ಸ್ ಎಕ್ಸಿಸ್ಟ್ ಜಸ್ಟ್ ಟು ಮೇಕ್ ಮನಿ. ಅಂದ್ರೆ ಅವರು ಪೇಷಂಟ್ಸ್ ಎಜುಕೇಟ್ ಮಾಡಲ್ಲ, ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಶೇರ್ ಮಾಡಲ್ಲ, ಒಂದು 2 ನಿಮಿಷನೂ ಕೂಡ ಪೇಷಂಟ್ ಜೊತೆ ಅವರು ಮಾತಾಡಲ್ಲ. ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ಅವರು ಎಜುಕೇಶನ್ ಅಥವಾ ನಾಲೆಡ್ಜ್ ಯೂಸ್ಫುಲ್ ಆಗುತ್ತೆ ಪೇಷಂಟ್ಸ್ಗೆ ಅಲ್ವಾ. ಜಸ್ಟ್ ಇಮ್ಯಾಜಿನ್ ಅವರು ಪೇಷಂಟ್ಸ್ಗೆ ಒಂದು 5 ನಿಮಿಷ ಕೂಡ ಪ್ರಾಪರ್ ಆಗಿ ಕೊಡಲ್ಲ. ಇನ್ಫ್ಯಾಕ್ಟ್ ಪೇಷಂಟ್ಸ್ ಹೂ ಇಸ್ ಎಜುಕೇಟೆಡ್, ದೇ ಆರ್ ಆಸ್ಕಿಂಗ್ ಸಮ್ ಡೌಟ್ಸ್, ಅವ್ರು ಅದನ್ನ ಎಕ್ಸ್ಪ್ಲೈನ್ ಮಾಡುವಷ್ಟು ಒಂದು ಕಾಮನ್ ಶ್ಯೂರಿಟಿ ಇಟ್ಕೊಂಡಿರಲ್ಲ. ದಿಸ್ ಪ್ರಾಬ್ಲಮ್ ಐ ಹ್ಯಾವ್ ಫೇಸ್ಡ್ ಪರ್ಸನಲಿ. ಲೈಕ್ ವೆನ್ ಐ ಆಸ್ ಡಾಕ್ಟರ್ಸ್ ವಾಟ್ ಇಸ್ ದ ರೂಟ್ ಕಾಸ್, ಹೇಗೆ ಬೆಟರ್ ಮಾಡ್ಬೋದು ಅಂತ ಕೇಳಿದಾಗ ಅವ್ರು ಆನ್ಸರ್ ಮಾಡ್ಲೇ ಇಲ್ಲ. ಇಲ್ಲ ಇಲ್ಲ ಸರಿಯಾಗುತ್ತೆ ಹೋಗಿ, ಡಿಸ್ಚಾರ್ಜ್ ಮಾಡ್ಬೋದು ಹೋಗಿ ಅಂದ್ರು. ಸೊ ದಟ್ ಶೋಸ್ ಅ ಲ್ಯಾಕ್ ಆಫ್ ಇಗ್ನೋರೆನ್ಸ್ ಆರ್ ಲ್ಯಾಕ್ ಆಫ್ ಇಂಪತಿ ಟುವರ್ಡ್ಸ್ ಪೇಷಂಟ್ಸ್. ಸೊ ಎರಡೂ ಇದಾರೆ. ಸೊ ಎರಡು ಸೈಡ್ ಆಫ್ ಡಾಕ್ಟರ್ಸ್ ಇದಾರೆ. ಒಂದು ಹೂ ಆರ್ ಜೆನ್ಯೂನ್ಲಿ ಪ್ಯಾಷನೇಟ್, caring about patients' health. On the other side, doctors exist to make money. So choose your doctor wisely. Whoever is ready to educate you, whoever is guiding you properly, they are the best support system in your life. Choose them over who is making money. So it's high time ನೀವು ಡಾಕ್ಟರ್ಸ್ ಮಾತು ಕೇಳಿ. ಡಾಕ್ಟರ್ಸ್ ಏನೇ ಅಂದ್ರು ನೀವು ಅದನ್ನ ಪ್ರಾಪರ್ ಆಗಿ ಅಡ್ವೈಸ್ ನ ಫಾಲೋ ಮಾಡಿ. ನೀವು ಡಾಕ್ಟರ್ ಅಡ್ವೈಸ್ ಫಾಲೋ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ನೋಬಡಿ ವಿಲ್ ಗೋಯಿಂಗ್ ಟು ಸೇವ್ ಯು.